ನಾವು ತಿಂತಕ್ಕಂಥ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಆಗಿರ್ಬೋದು ಅಥವಾ ಮಟನ್ ಬಿರಿಯಾನಿ ಆಗಿರ್ಬೋದು, ಇದು ಆರೋಗ್ಯಕ್ಕೆ ಕೆಟ್ಟದಲ್ಲ, ಅಂದರೆ ಅನ್ಹೆಲ್ತಿ ಅಲ್ಲ, ಇದು ಆರೋಗ್ಯಕರನೇ. ಬಟ್ ಆದರೆ ನಾವು ತಿಂತಕ್ಕಂಥ ರೀತಿ ಇದನ್ನು ಕೆಟ್ಟದನ್ನಾಗಿ ಮಾಡುತ್ತೆ, ಅನಾರೋಗ್ಯ ನೀಡುತ್ತೆ. ಸಾಮಾನ್ಯವಾಗಿ ನಾವು ಯಾವ ರೀತಿ ಉಪಯೋಗಿಸ್ತೀವಿ ಈ ಒಂದು ಬಿರಿಯಾನಿನ ಅಥವಾ ನಾನ್ ವೆಜ್ಜನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅಂತ ಅಂದರೆ, ಸೊ ಒಂದು ತಟ್ಟೆ ತುಂಬ ಬಿರಿಯಾನಿ ಇರುತ್ತೆ, ಒಂದು ತಟ್ಟೆನೇ ತಿನ್ಬೋದು, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ತಿಂತಕ್ಕಂಥ ಸಾಧ್ಯತೆಯೂ ಇರುತ್ತದೆ. ಈ ಒಂದು ಬಿರಿಯಾನಿ ಅಂತ ಅಂದರೆ ಅದರಲ್ಲಿ ಏನಿರುತ್ತೆ ಸರ್, ರೈಸ್ ಇರುತ್ತೆ, ಅದ್ರ ಜೊತೆಗೆ ಚಿಕನ್ ಅಥವಾ ಮಟನ್ ಪೀಸಸ್ ಇರ್ತದೆ. ಈಗ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅಂತ ನೋಡೋಕ್ಕೆ ಹೋದರೆ ಏನಿದೆ, ರೈಸಿಂದ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಹಾಗೂ ಚಿಕನ್ ಅಥವಾ ಮಟನ್ ಪೀಸಿಂದ ನಮಗೆ ಪ್ರೋಟೀನ್ ಸಿಗುತ್ತೆ, ಅನಿಮಲ್ ಪ್ರೋಟೀನ್ ಸಿಗುತ್ತೆ. ಸೊ ನೀವು ಬಿರಿಯಾನಿ ತಿಂದರೆ ನಿಮಗೆ ಸಿಗ್ತಿರ್ತಕ್ಕಂಥದ್ದು ಕೇವಲ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನು. ಸರಿ, ಹಾಗಿದ್ರೆ ಆರೋಗ್ಯಕರವಲ್ಲವ ಇದು? ಹೇಗೆ ಅನಾರೋಗ್ಯ ಕೊಡುತ್ತೆ ಅಂತ ನೋಡೋದಾದರೆ, ಸರಿ ನೋಡಿ, ಯಾವುದು ಒಂದು ಆರೋಗ್ಯಕರವಾದ ಆಹಾರ ಅಂತ ಅಂದರೆ ಏನು? ಆಹಾರ ಆರೋಗ್ಯ ನೀಡಬೇಕು ಅಂತಂದರೆ ಅದರಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್, ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಯಾವ ನ್ಯೂಟ್ರಿಯೆಂಟ್ಸ್ ಇರಬೇಕು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು, ಇವನ್ ಫ್ಯಾಟು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು. ಇಷ್ಟು ಕೂಡ ಸರಿಯಾದ ಪ್ರಮಾಣದಲ್ಲಿದ್ದಾಗ ಅದನ್ನು ಆರೋಗ್ಯಕರ ಆಹಾರ ಅಂತ ಕರಿತೀವಿ. ಬಟ್ ಆದರೆ ಬಿರಿಯಾನಿನಲ್ಲಿ ಏನಾಗಿರ್ತದೆ ಅಂತಂದರೆ ರೈಸ್ ಇದೆ, ಹಾಗೆ ಚಿಕನ್ ಅಥವಾ ಮಟನ್ ಪೀಸಸ್ ಇದೆ, ಹಾಗಾಗಿ ಬರೀ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಸ್ ಇದೆ. ಬಟ್ ಅದೇ ರೀತಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದರಲ್ಲಿ ಇರಲ್ಲ. ಯಾವಾಗ ಎರಡು ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೊರತೆ ಆಗುತ್ತೋ ಇದು ಅನಾರೋಗ್ಯ, ಅನ್ಹೆಲ್ತಿ ಅಂತ ಹೇಳ್ಬೇಕಾಗುತ್ತೆ ನಾವು. ಸರಿ, ಆಗಿದ್ದರೆ ಏನು ಮಾಡಬೇಕು? ಈ ಅನ್ಹೆಲ್ತಿ ಆಗಿರ್ತಕ್ಕಂಥ ಒಂದು ಬಿರಿಯಾನಿನ ಯಾವ ರೀತಿ ಹೆಲ್ತಿ ಮಾಡಬೇಕು ಅಂತಂದರೆ, ಇದರಲ್ಲಿ ಕೊರತೆ ಇರತಕ್ಕಂಥ ವಿಟಮಿನ್ಸ್ ಮತ್ತು ಮಿನರಲ್ಸನ್ನು ನಾವು ಸೇರಿಸ್ತಕ್ಕಂಥದ್ದು. ಯಾವ ರೀತಿ ಸೇರಿಸ್ಬೇಕು? ಇದು ಯಾವುದ್ರಲ್ಲಿ ಸಿಗುತ್ತೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂತ ನೋಡೋದಾದರೆ, ವೆಜಿಟೇಬಲ್ಸ್ ಅಂದರೆ ತರಕಾರಿನಲ್ಲಿ ಯಥೇಚ್ಛವಾಗಿ ಮಿನರಲ್ಸ್ ಮತ್ತು ವಿಟಮಿನ್ಸ್ ಇರುತ್ತೆ. ಹಾಗಾಗಿ ಬಿರಿಯಾನಿ ತಿಂತಕ್ಕಂಥ ಸಮಯದಲ್ಲಿ ಬಿರಿಯಾನಿ ಜೊತೆಯಲ್ಲಿ ನಾವು ಈ ಒಂದು ತರಕಾರಿಗಳನ್ನು ಸೇರಿಸ್ಕೊಂಡ್ರೆ, ಅಂದರೆ 50% ನೀವು ತರಕಾರಿಗಳನ್ನು ತಿನ್ನಬೇಕು, ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ರೀತಿಯ ತರಕಾರಿಗಳನ್ನು ಒಂದು 50% ನಿಮ್ಮ ಆಹಾರದಲ್ಲಿ ಇರಬೇಕು, ಇನ್ನು 50% ಬಿರಿಯಾನಿ ಇರಬೇಕು. ಸರಿ, ಅದರಲ್ಲೂ ಕೂಡ ತಿಂತಕ್ಕಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ 75% ಫಸ್ಟು ಮೊದಲು ನೀವು 75% ತರಕಾರಿಯನ್ನು ತಿನ್ನಬೇಕು. ಸ್ಟಾರ್ಟ್ ಮಾಡೋದೇ ನೀವು ಬಿರಿಯಾನಿಯಿಂದ ಸ್ಟಾರ್ಟ್ ಮಾಡಿಬಿಡಿ. ಮೊದಲು ತರಕಾರಿ ಪಲ್ಯ ಅಥವಾ ಬೇಯಿಸಿದ ತರಕಾರಿ ಅಥವಾ ಹಸಿ ತರಕಾರಿಯನ್ನು ಫಸ್ಟ್ 75% ತರಕಾರಿಯನ್ನು ತಿಂದು ನೆಕ್ಸ್ಟ್ ಬಿರಿಯಾನಿಯನ್ನು ತಿನ್ನಿ, ಮತ್ತು ಇನ್ನು ಉಳಿದಂತೆ 25% ತರಕಾರಿಯನ್ನು ಬಿರಿಯಾನಿ ತಿಂದು ಆದಮೇಲೆ ತಿನ್ನಿ. ಸರಿ, ಏನು ಬೆನಿಫಿಟ್ಸು ಒಂದು ತರಕಾರಿ ತಿನ್ನೋದು ಬಿರಿಯಾನಿ ಜೊತೆಗೆ? ಅದರಲ್ಲೂ ಫಸ್ಟ್ ತರಕಾರಿ ತಿಂದು ಆಮೇಲೆ ಬಿರಿಯಾನಿ ತಿಂತಕ್ಕಂಥದ್ದು ನಮಗೆ ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಬರೀ ಬಿರಿಯಾನಿ ಅಂತ ಬಂದಾಗ ಇಂಬ್ಯಾಲೆನ್ಸ್ಡ್ ಫುಡ್ ಆಗುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಸಿಗೋಲ್ಲ. ಹಾಗೆ ತರಕಾರಿ ಸೇರಿಸೋದ್ರಿಂದ ಬ್ಯಾಲೆನ್ಸಿಂಗ್ ಆಗಿಬಿಟ್ಟು ನಮ್ಮ ಆರೋಗ್ಯ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಮೊದಲನೇದಾಗಿ. ಸೆಕೆಂಡದಾಗಿ ಇಟ್ ರೆಡ್ಯೂಸಸ್ ಕ್ರೇವಿಂಗ್ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ, ನೀವು ತರಕಾರಿ ತಿಂದರೆ, ಅದರಲ್ಲೂ ಮೊದಲೇ ನೀವು ತರಕಾರಿ ತಿಂದರೆ ಏನಾಗುತ್ತೆ, ತರಕಾರಿನಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ತರಕಾರಿ ತಿಂದಾದ ತಕ್ಷಣ ನಮಗೆ ಹೊಟ್ಟೆ ತುಂಬಿದ ಅಂತ ಫುಲ್ನೆಸ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕ್ರೇವಿಂಗ್, ಹಸಿವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಒಂದು ಬಿರಿಯಾನಿನ ತಿಂತೀರ. ಯಾವಾಗ? ಮೊದಲು ತರಕಾರಿ ತಿಂದರೆ. ಅದ್ರ ಬದಲಾಗಿ ನೀವು ಮೊದಲೇ ಬಿರಿಯಾನಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೊಟ್ಟೆ ತುಂಬ ಬಿರಿಯಾನಿ ತಿನ್ನೋದಾಗುತ್ತೆ. ಬಟ್ ಮೊದಲು ತರಕಾರಿ ತಿಂದು ಆಮೇಲೆ ಬಿರಿಯಾನಿ ತಿನ್ನೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬಿರಿಯಾನಿ ತಿಂತಕ್ಕಂಥದ್ದು ನಡೀತದೆ. ಅಂದರೆ ಕ್ರೇವಿಂಗು ಕೂಡ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಾರ್ಬೋಹೈಡ್ರೇಟ್ ಅಂದರೆ ಬಿರಿಯಾನಿನ ಉಪಯೋಗಿಸ್ತೀರ. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಫೈಬರ್ ಅಂಶ ಸಿಗುತ್ತೆ. ನೀವು ತರಕಾರಿನೂ ಸೇರಿಸಿ ತಿಂದಾಗ ಫೈಬರ್ ಅಂಶ ಅದರಲ್ಲಿ ಸಿಗೋದ್ರಿಂದ ನಮಗೆ ಏನಾಗುತ್ತೆ, ಡೈಜೆಷನ್ ಈಸಿಯಾಗಿ ಆಗುತ್ತೆ. ಅದ್ರ ಜೊತೆಗೆ ಏನಂತ ನೋಡಿ, ನಾನ್ ವೆಜ್ ತಿಂದಾಗ ಸಾಮಾನ್ಯವಾಗಿ ಡೈಜೆಷನ್ ಸರಿಯಾಗಿ ಆಗಲ್ಲ ಅಂತಕ್ಕಂಥ ಕಂಪ್ಲೇಂಟ್ ಅತಿ ಹೆಚ್ಚಾಗಿರ್ತದೆ. ಆ ಡೈಜೆಷನ್ ಈಸಿಯಾಗಿ ಆಗುತ್ತೆ. ಆಮೇಲೆ ಕಾನ್ಸ್ಟಿಪೇಷನನ್ನು ಅವಾಯ್ಡ್ ಮಾಡ್ಬೋದು. ಅಂದರೆ ಸರಿಯಾಗಿ ಮೋಷನ್ ಆಗಲ್ಲ, ನಾನ್ ವೆಜ್ ತಿಂದಾಗ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ, ಮೋಷನ್ ಆಗಲ್ಲ ಅಂತಾರಲ್ಲ, ಆ ಒಂದು ಸಮಸ್ಯೆಯಿಂದಲೂ ನಮಗೆ ಪರಿಹಾರ ಸಿಗುತ್ತೆ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನಂತಂದರೆ, ಈ ರೈಸ್ನಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್, ಬಿರಿಯಾನಿಯ ಒಂದು ರೈಸ್ನಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅಬ್ಸಾರ್ಪ್ಷನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಯಾವಾಗ? ಈ ತರಕಾರಿಯಲ್ಲಿರ್ತಕ್ಕಂಥ ಒಂದು ಫೈಬರ್ಸು. ಹಾಗಾಗಿ ಡಯಾಬಿಟೀಸ್ ಇದ್ದವರು ಕೂಡ ಈ ಬಿರಿಯಾನಿ ತಿನ್ನಲೂಬೋದು. ಅದ್ರ ಜೊತೆಗೆ ತರಕಾರಿನ ಉಪಯೋಗಿಸಿದಾಗ ನಾವೇನಾಗುತ್ತೆ ಅಂತಂದರೆ, ಈ ಸಕ್ಕರೆ ಅಂಶ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ. ಕೊನೆಯದಾಗಿ ಏನಂತಂದರೆ, ಯಾವುದೇ ಆಹಾರ ಕೂಡ ಕೆಟ್ಟದ್ದು ಅಲ್ಲ, ತುಂಬ ಒಳ್ಳೆಯದು ಅಲ್ಲ. ಬಟ್ ಆದರೆ ನಾವು ತಿನ್ನತಕ್ಕಂಥ ರೀತಿ ಅದನ್ನು ಕೆಟ್ಟದ್ದು ಅಥವಾ ಒಳ್ಳೆಯದಾಗಿ ಪರಿವರ್ತನೆಗೊಳಿಸುತ್ತೆ. ಸರಿಯಾದ ಒಂದು ನಾಲೆಡ್ಜು, ಆರೋಗ್ಯದ ಬಗ್ಗೆ ಸರಿಯಾದ ಒಂದು ನಾಲೆಡ್ಜು, ಹಾಗೂ ನಾವು ತಿಂತಕ್ಕಂಥ ಆಹಾರದ ಬಗ್ಗೆ ಸರಿಯಾದ ಒಂದು ನಾಲೆಡ್ಜು, ಅದ್ರ ಜೊತೆಗೆ ಸಣ್ಣ ಪುಟ್ಟ ಕರೆಕ್ಷನ್ಸ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬ ಮೇಜರ್ ಆಗಲ್ಲ, ಸಣ್ಣ ಪುಟ್ಟ ಒಂದು ಕರೆಕ್ಷನ್ಸ್ ಮಾಡಿಕೊಂಡ್ರೆ ಸಾಕು, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.